ಕೆಲವೇ ಕ್ಷಣಗಳಲ್ಲಿ ಅನಾಮಿಕ ಚಿನ್ನಯ್ಯ ಭವಿಷ್ಯ ನಿರ್ಧಾರ ಆಗುತ್ತೆ. ಜಡ್ಜ್ ಎದುರು ಚಿನ್ನಯ್ಯನನ್ನ ಹಾಜರುಪಡಿಸಲಾಗಿದೆ ಎಸ್ಐಟಿ ಆಫೀಸರ್ಸ್ ಕಡೆಯಿಂದ. ಮೆಡಿಕಲ್ ಟೆಸ್ಟ್ ಮಾಡಿ ಈಗಷ್ಟೇ ಕರ್ಕೊಂಡು ಬಂದಿದ್ದಾರೆ. ಮಾಸ್ಕ್ ಮ್ಯಾನ್ಗೆ ಕಸ್ಟಡಿನ ನ್ಯಾಯಾಂಗ ಬಂಧನನ ಕಾದು ನೋಡಬೇಕಾಗುತ್ತೆ. ಬೆಳ್ತಂಗಡಿ ಕೋರ್ಟ್ ಕಟಕಟೆಯಲ್ಲಿ ಅನಾಮಿಕ ಚಿನ್ನಯ್ಯ ನಿಂತಿದ್ದಾನೀಗ. ಚಿನ್ನಯ್ಯ ಹೆಸರು ಬಯಲು ಮಾಡಿದೆ ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯ ಆತನ ಹೆಸರು, ಅನಾಮಿಕನ ಹೆಸರು ಅಂತ. ಈಗ ಆ ಅನಾಮಿಕ ಅಂದ್ರೆ ಚಿನ್ನಯ್ಯನ ಭವಿಷ್ಯ ನಿರ್ಧಾರ ಆಗುತ್ತೆ. ಆಲ್ಮೋಸ್ಟ್ ಆಲ್ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಆತ. ಇನ್ನು ಯಾರ್ಯಾರು ಆತನ ಹಿಂದೆ ಇದ್ದಾರೆ, ಈ ಷಡ್ಯಂತ್ರದ ಭಾಗವಾಗಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಬಾಯಿ ಬಿಡಿಸಬೇಕಾಗುತ್ತೆ. ಹಾಗಾಗಿ ಎಸ್ಐಟಿ ಟೀಮ್ ಆತನನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆಗೆ ಹೆಚ್ಚು ಕಾಣಿಸ್ತಾ ಇದೆ. ಸರ್, ಓವರ್ ಆಲ್ ಆಗಿ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ರೆ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗೆ ಮೇಲ್ನೋಟಕ್ಕೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ತಗೊಳ್ತಾರೆ. ನಾನು ಹೇಳಿದ್ದೀನಿ 180 ಡಿಗ್ರಿ ಮುಗ್ದಿದೆ, ರಿವರ್ಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ವಿ ನಾವು. ದಿಸ್ ಈಸ್ ದ ಎಫೆಕ್ಟ್ ಆಫ್ ರಿವರ್ಸ್ ಇನ್ವೆಸ್ಟಿಗೇಷನ್. ಈಗ ಏನಾಗುತ್ತೆ, SIT ಅವರು ಇವನು ವಿಟ್ನೆಸ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಇರುವುದರಿಂದ ಈಗ ಅದರ ಕ್ಯಾನ್ಸಲೇಷನನ್ನು ಕೇಳಿಕೊಂಡು ಅದನ್ನು ತಗೊಂಡಿರ್ತಾರೆ. ಈಗ ಅವನನ್ನು ಆರೋಪಿಯಾಗಿದ್ದಾನೆ. ಈಗ ಆರೋಪಿಯಾಗಿದ್ದಾನೆ. ಇವತ್ತು ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅವನ ವೈದ್ಯಕೀಯ ತಪಾಸಣೆ ಆಗಿದೆ. ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ. ಇದು ಷಡ್ಯಂತ್ರ ಅಂದರೆ ಇದು ಚಿಕ್ಕ ಪುಟ್ಟ ಷಡ್ಯಂತ್ರ ಅಲ್ಲ. ನಾವು ಎಣಿಸಿದಂಗೆ ಷಡ್ಯಂತ್ರ ಅವನಿಗೇನೋ ಹೊಡೆದ್ರೋ ಅದಲ್ಲ. ಇದು ಒಂದು ಧರ್ಮದ ಮೇಲೆ, ಧಾರ್ಮಿಕೆಯ ನಂಬಿಕೆಯ ಮೇಲೆ, ಸಮಾಜದ ಮೇಲೆ, ಒಂದು ಇನ್ಸ್ಟಿಟ್ಯೂಷನ್ನ ಮೇಲೆ, ಒಬ್ಬರು ಪದ್ಮವಿಭೂಷಣ ಪಡೆದಂತಹ ರಾಜ್ಯಸಭಾ ಮೆಂಬರ್ ಮೇಲೆ, ಅವರ ಫ್ಯಾಮಿಲಿಗಳ ಮೇಲೆ ಮಾಡಿದಂತಹ ಒಂದು ಷಡ್ಯಂತ್ರ ಇದು. ನೀವು ನೋಡಿ, ಇಷ್ಟೆಲ್ಲ ಇವರು ಅವಹೇಳನ ಮಾಡ್ತಾ ಇದ್ರು. ರಾಜ್ಯಸಭಾ ಮೆಂಬರ್ ಒಂದು ಹಕ್ಕುಚ್ಯುತಿ ಮಂಡನೆ ಮಾಡಿದ್ರು ಸಾಕ್ತಾ ಇತ್ತು. ಆದರೂ ಪೂಜ್ಯ ಕಾವಂದರು ನೋಡಿ ಎಲ್ಲಿಯವರೆಗಿನ ಕ್ಷಮಿಸುವ ಗುಣ ಅಂದರೆ ಇಷ್ಟರವರೆಗೆ ಅವರು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. ಹೌದಪ್ಪ, ನಾನು ಈಗ ಮೊನ್ನೆ ನೋಡಿದ್ರಿ ನೀವು, ಜಗದೀಶ್ ಮಾತಾಡಿದ ಕೂಡಲೇ ಇಲ್ಲಿ ವಿಶ್ವನಾಥ್ ಹೋಗಿ ಹಕ್ಕುಚ್ಯುತಿ ಮಂಡನೆ ಮಾಡಿದರು. ನನ್ನ ಬಗ್ಗೆ ಈ ರೀತಿ ಮಾತಾಡ್ತಾನೆ, ನನಗೆ ನನಗೆ ಹಕ್ಕು ಇದೆ ಅಂತ. ಇಷ್ಟರವರೆಗೆ ಅವರು ಮಾಡಿಲ್ಲ. ಶಾಂತಿಯ ಗುಣ ಅಂತ ನಾವು ಹೇಳೋದು. ಅದಕ್ಕೆ ಅವರನ್ನು ಧರ್ಮಾಧಿಕಾರಿ ಅಂತ ಕರೆಯೋದು. ಅದಕ್ಕೆ ನಾವು ಅವರನ್ನು ಮಡೆನಾಡುವ ಮಂಜುನಾಥ ಅಂತ ಕರೆಯೋದು. ನಾವು ಜಸ್ಟಿಸ್ ಈಸ್ ಡೆಲಿವರಿಂಗ್. ಇವತ್ತು ಯಾರಿಗಾದರೂ ಮಂಜುನಾಥನ ಮೇಲೆ, ಅಣ್ಣಪ್ಪನ ಮೇಲೆ, ಧರ್ಮಸ್ಥಳದ ಮೇಲೆ, ಪೂಜ್ಯ ಕಾವಂದ್ರ ಮೇಲೆ ಏನಾದರೂ ನಂಬಿಕೆ ಇಲ್ಲ ಅಂದರೆ ಈ ಎಪಿಸೋಡ್ಗಳನ್ನು ಇವತ್ತಿಂದ ನೋಡಿ. ಧರ್ಮ ಸ್ಥಾಪನೆ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಸತ್ಯ ಹೊರಗಡೆ ಬರುತ್ತೆ ಅಂತ ಹೇಳ್ತಾ ಇದ್ವಿ. ಇವರ ಈ ಸಲ ಫುಲ್ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಧರ್ಮವನ್ನು ಎಲ್ಲಿಂದ ಕೊಡ್ತಾ ಇದ್ದಾನಂದರೆ, ನ್ಯಾಯವನ್ನು ಎಲ್ಲಿಂದ ಕೊಡಿಸ್ತಾ ಇದ್ದಾನಂದರೆ ದೇವರು ಅವರೇ ಹೇಳಿದಂಥ SITಯಿಂದ, ಅವರೇ ಕೂಗಿ ಕರೆದ SITಯಿಂದ ಇವತ್ತು ಜಜ್ಮೆಂಟ್ ಆಗ್ತಾ ಇದೆ. ಅವರೇ ಕೇಳಿ ಮಾಡಿಸಿಕೊಂಡಂತಹ ಡಾಕ್ಟರ್ ಪ್ರಣಬ್ ಮೊಹಂತಿ ಅಂತ ದಕ್ಷ ಅಧಿಕಾರಿಯವರ ಟೀಮಿಂದನೇ ಇವತ್ತು ಸತ್ಯ ಹೊರಗಡೆ ಬರ್ತಾ ಇದೆ. ಏನು ಇವತ್ತು ಬೊಬ್ಬೆ ಹೊಡಿತೀರಾ? SIT ಮಾಡಿದ ಸಿದ್ದರಾಮಯ್ಯ ತಪ್ಪು ಮಾಡಿದ ಅಂತ ಹೇಳ್ತೀರಾ? ಅಲ್ಲ, ಡಾಕ್ಟರ್ ಪ್ರಣಬ್ ಮೊಹಂತಿ ಅವರು ಸರಿ ಇಲ್ಲ ಅಂತ ಹೇಳ್ತೀರಾ? ಅಲ್ಲ, ಅವರ ಕೆಳಗಡೆ ಅವರ ಟೀಮ್ಗಳಿಗೆ ಏನೋ ಧರ್ಮಸ್ಥಳದಿಂದ 3,000-4,000 ಕೋಟಿ ಕ್ಯಾಶ್ ಹೋಗಿದೆ ಅಂತ ಹೇಳ್ತೀರಾ? ಅಲ್ಲ, ಅಗ್ದಿಲ್ಲ, ನಾವು ಹೇಳಿದ ತೋರಿಸಿದ ಪ್ಲೇಸಲ್ಲಿ ಇತ್ತು, ಅಲ್ಲಿ ಅಗ್ದೇ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, GPR ತರ್ಬೋದಿತ್ತು, 13 ಕೆಳಗಡೆ ಇನ್ನೊಂದು 500 ಹೆಣ ಸಿಗ್ತಾ ಇತ್ತು, 5,000 ಬುರುಡೆ ಸಿಗ್ತಾ ಇತ್ತು ಅಂತ ಹೇಳ್ತಾ ಇದ್ದೀರಾ? ವಾಟ್ ಎಕ್ಸ್ಕ್ಯೂಸ್ ಯು ಹ್ಯಾವ್? ದಟ್ ಈಸ್ ವಾಟ್ ಐ ಟೋಲ್ಡ್. ನಿನ್ನೇನು ನಾನು ಹೇಳಿದ್ದು, ಎಷ್ಟು ಚಾಣಾಕ್ಷತನದಿಂದ. ದಟ್ಸ್ ವೈ ಡಾಕ್ಟರ್ ಪ್ರಣಬ್ ಮೊಹಂತಿಯನ್ನು ಎಲ್ಲರೂ ಮೆಚ್ಚುವುದು. ಏನಕ್ಕಂದರೆ ಎಷ್ಟು ರೀತಿಯ ಚಾಣಾಕ್ಷತನದಿಂದ, ಎಷ್ಟು ರೀತಿಯಾಗಿ ಅವರು ಈ ಒಂದು ಎಪಿಸೋಡ್ಗಳನ್ನು ಸ್ಟಡಿ ಮಾಡ್ಕೊಂಡ್ಬಿಟ್ಟು ಈ ಇನ್ವೆಸ್ಟಿಗೇಷನ್ ಇಳಿದ್ರ ಅಂದರೆ, ಮೊದಲನೇ ಹೋಗಿ ಇವನನ್ನು ಅರೆಸ್ಟ್ ಮಾಡಿಬಿಟ್ಟಿದ್ರೆ, ಮೊದಲನೇ ವಿಚಾರಣೆ ಮಾಡಿ ಇವನನ್ನು ಅರೆಸ್ಟ್ ಮಾಡಿಬಿಟ್ಟಿದ್ರೆ, ಇಡೀ ಎಡಬಿಡಂಗಿ ಪಂಥಿಗಳು ಏನು ಹೇಳ್ತೀವಲ್ವಾ, ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ಮತ್ತು ಎಡಪಕ್ಷಗಳು ಮತ್ತು ಮೋದಿ ಸೇರ್ಕೊಂಡ್ಬಿಟ್ಟು ಅವನನ್ನು ಒಳಗಡೆ ಹಾಕಿ ಅಸ್ಥಿ ಪಂಜರಗಳನ್ನು ಅಲ್ಲೇ ಮುಚ್ಚಾಕಿದ್ರು ಅಂತ ಹೇಳ್ತಾ ಇದ್ವಿ. ಯಾವಾಗ ಇದನ್ನೆಲ್ಲ ಅರಿತ ಪ್ರಣಬ್ ಮೊಹಂತಿ ಆ್ಯಂಡ್ ಟೀಮು, ಬೇಡ ಫಸ್ಟ್ ಎಲ್ಲೆಲ್ಲಿ ಗುಂಡಿ ಇದೆ ಅಗಿವ, ಇಲ್ಲಿ ಏನೇನು ಸಿಗುತ್ತೆ ನೋಡುವ, ಸಿಕ್ಕದಿದ್ದರೆ ಮತ್ತೆ ಶಾಸ್ತಿ ಮಾಡುವ ಅಂತ ಮಾಡಿಬಿಟ್ಟು ಅಗ್ದ್ರು ನೋಡಿ. ಅಗೀತಾ ಕೆಲವರು ಡಿಸಪಾಯಿಂಟ್ ಆದರು. ಯಾಕಪ್ಪ ಅಗೀತಾರೆ ಅಂತ ನಾವು ಹೇಳಿದ್ರಿ. ಬೇಡಪ್ಪ, ಅಗಿಬೇಕು, ಇನ್ನೂ ಅವನೊಂದು 50 ತೋರಿಸಿದ್ರು ಅಗಿಲಿ ಅಂತ ಹೇಳ್ತಾ ಇದ್ವಿ ನಾವು. ಅಗಿರಿ, ಎಷ್ಟೆಷ್ಟಾಗುತ್ತೆ? 50 ಹೆಣ ಹೂತ್ಲಿಕ್ಕೆ 20 ಫೀಟ್ ಹಾಕ್ಸಿದ ಸರ್, 20 ಫೀಟ್ ಕೆಳಗಡೆ ಇದೆ ಅಂತ. ಎಂತೆಂಥ ವಿಡಿಯೋಗಳನ್ನು ಬಿಟ್ಟು ಯೂಟ್ಯೂಬರ್ಗಳಲ್ಲಿ ಕೂತ್ಕೊಂಡು ಇದೇ ಲಫಂಗ ಕೂತ್ಕೊಂಡ್ಬಿಟ್ಟು ಮಟ್ಟಣ್ಣವರು ಮತ್ತೆ ಡೈಲಿ ಲೈವ್ಗೆ ಬರೋದು, ಲೈವ್ಗೆ ಬಂದು ಹೇಳೋದು, ನಮ್ಮ ಮಾಹಿತಿ ಪ್ರಕಾರ FSLಗೆ ಕಳಿಸಿದಂತಹ ಆ ಬುರುಡೆ ಹೆಣ್ಣು ಹುಡುಗಿದ್ದು 25 ವರ್ಷ ಹುಡುಗಿದ್ದು ಅಂತ ಹೇಳೋದು. ವಾವ್, ಅದಕ್ಕೆ ಕಮೆಂಟ್ಸು.
ಅದಕ್ಕೆ ಜೈ ಮಹೇಶ್ ಅಣ್ಣ, ಮೈ ತಿಮರೋಡಿ ಅಣ್ಣ, ಜೈ ಜಸ್ಟಿಸ್ ಫಾರ್ ಸೌಜನ್ಯ. ಅದಕ್ಕೆ ಕಮೆಂಟು ಯೂಟ್ಯೂಬ್ಗಳಲ್ಲಿ ಬಂದು ಇವತ್ತು 40 ಬಾಡಿ ಸಿಕ್ಕಿದೆ. ನನಗೆ ಮಾಹಿತಿ ಬಂತು FSL ಇಂದ ಡೈರೆಕ್ಟ್ ರಿಪೋರ್ಟ್ ಮಟ್ಟಣ್ಣನಿಗೆ. ಎಲ್ಲೋ ಯಾರ್ದೋ ಸೀಡೆ ಅಡಿಯಲ್ಲಿ ಕೂತ್ಕೊಂಡ್ಬಿಟ್ಟು ರಾತ್ರಿ ಯೂಟ್ಯೂಬಲ್ಲಿ ಬರೋದು, ಯಾವುದೋ ಒಂದು ಕಿಚನ್ ಒಳಗಡೆಯಿಂದ ಯಾರ್ದೋ ಬೆಡ್ರೂಮಿಂದ ಬರೋದು, ಎಲ್ಲೋ ಒಂದು ಅಡಿಕೆ ತೋಟದಿಂದ ಎಲ್ಲೋ ಒಂದು ಪೊದೆಯಲ್ಲಿ ಕೂತ್ಕೊಂಡು ಮಾಡಿಬಿಟ್ಟು ಅದನ್ನು ಲೈವ್ ಕೊಡೋದು. ಶಿಖಂಡಿಗಳು ಅಂತ ನಾನು ಹೇಳ್ತಾ ಇದ್ದೆ. ಇವರ ಟೈಮ್ ಬಂದಿದೆ, ಸುಳ್ಳಿನ ಅಂತ್ಯಕ್ಕೆ ಒಂದು ಬಂದಿದೆ ಅಂತ. ಶಿಶುಪಾಲ ಒಂದು ಹೇಳ್ತಾನಂತೆ, ಕೃಷ್ಣ ಶಿಶುಪಾಲನನ್ನು ಕೊಂದುವಾಗ 99 ಆಯ್ತಪ್ಪ, 99 ಆಯಿತು, ನಾನು 100 ಆಗುವವರೆಗೆ ಅವನಿಗೆ ಸುದರ್ಶನ ಚಕ್ರ ಬಿಡಲ್ಲ ಅಂತ, 100 ಆದಮೇಲೆ ಅವನನ್ನು ಮುಗಿಸ್ತೀನಿ ಅಂತ. ಅಣ್ಣಪ್ಪ ಮಂಜುನಾಥ್ ಅದೇ ಕಾರಣ. ನಿಮ್ಮ ಅಬ್ಬರ ಎಲ್ಲಿವರೆಗೆ ಹೋಗ್ಬೇಕಂದ್ರೆ ಜನರು ಇಡೀ ದೇಶಕ್ಕೆ, ಇಡೀ ಹಿಂದೂ ಸಮಾಜಕ್ಕೆ ಇದೊಂದು ಉದಾಹರಣೆ ಆಗಬೇಕು. ಧರ್ಮಸ್ಥಳ ಯಾವ ರೀತಿಯಾಗಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡ್ತಾರೆ, ಯಾವ ರೀತಿಯಾಗಿ ಒಬ್ಬ ಧರ್ಮಾಧಿಕಾರಿಯನ್ನು ಟಾರ್ಗೆಟ್ ಮಾಡ್ತಾರೆ, ಯಾವ ದೇವಸ್ಥಾನದ ನಂಬಿಕೆಯನ್ನು ಯಾವ ರೀತಿಯಾಗಿ ಕೆಳಗೆ ಡೌನ್ ಮಾಡಲು ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ಧರ್ಮಸ್ಥಳ ಎಕ್ಸಾಂಪಲ್ ಆಗಿ ನಿಲ್ಲಬೇಕನ್ನೋದು ಮಂಜುನಾಥ ಮತ್ತು ಅಣ್ಣಪ್ಪನ ಐ ಥಿಂಕ್ ಬಯಕೆ ಆಗಿತ್ತು. ವಾಟ್ ಎ ಟ್ರ್ಯಾಜಿಡಿ. ಯೂಟ್ಯೂಬ್ಗಳಲ್ಲಿ ಕೂತ್ಕೊಂಡು ರಾತ್ರಿ ಮಾತಾಡೋದು, ಲೈವ್ಗೆ ಬರೋದು, ಒಂದು ಪೆಗ್ ಹಾಕ್ಕೊಂಡು, ಮೊನ್ನೆ ಯಾರೋ ಒಬ್ಬ ಬಂದಿದ್ದ ಮಾಸ್ಕ್ ಡ್ರಗ್ಸ್ ಹಾಕ್ಕೊಂಡು ಪೆಗ್ ಹಾಕ್ಕೊಂಡು ಯಾರ್ದೋ ಹೊತ್ತಿಗೆ ಕೂತ್ಕೊಂಡು ಅವ್ರು ಹೇಳ್ತಾ ಇದ್ದ ಸಲಿಂಗಕಾಮಿ ಮಟ್ಟಣ್ಣವರಂತ ಗ್ರೂಪ್ಗಳನ್ನು ಕಟ್ಕೊಂಡ್ಬಿಟ್ಟು ಬಂದು ಲೈವ್ ಕೊಡೋದು. ವಾಟ್ ಲೈವ್? ಎಲ್ಲ ಸುಳ್ಳಿಗೆನ ಕಂತೆ. ಅಯ್ಯೋ ದೇವ. ಅವತ್ತಿಗೆ 4 ಅಡ್ವೊಕೇಟ್, ಅದಕ್ಕೆ ಅವರ ಹಣೆ ಬರ ಕೆಟ್ಟದಕ್ಕೆ ಪ್ರೆಸ್ ರಿಲೀಸು. ಈ ಉಂಡಿಯಲ್ಲಿ, ಈ ಗುಂಡಿಯಲ್ಲಿ 2 ಇದೆ, 4 ಇದೆ, 13ರಲ್ಲಿ ಇಷ್ಟಿದೆ ಅನ್ನುವ ಮಾತುಗಳು. ಎಂಥ ಸಮಾಜವನ್ನು ದಾರಿ ತಪ್ಪಿಸುವಂತಹ ಕೆಲಸ. ಅದಕ್ಕೆ ಸಾಥ್ ಕೊಟ್ಟ ದುಷ್ಟರು, ನೀಚರು, ಅಮಾಯಕರನ್ನು ದಾರಿ ತಪ್ಪಿಸಿದಂತಹ ಧರ್ಮ ದ್ರೋಹಿಗಳು. ಈಗ ಸದ್ಯದ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ರಿಯಾಕ್ಷನ್ ಮಾಡಿದ್ದಾರೆ. ಈಗ ಮಾಸ್ಕ್ ಮ್ಯಾನ್ CN ಚಿನ್ನಯ್ಯ ಬಂಧನ ಆಗಿದ್ದಾನೆ. ಈ ವಿಚಾರ ಸಂಬಂಧ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ರಿಯಾಕ್ಷನ್ ಕೊಟ್ಟರು. ಯಾರೇ ತಪ್ಪು ಮಾಡಿದ್ರು ಅವರ ಮೇಲೆ ಕ್ರಮ ಆಗೇ ಆಗುತ್ತೆ, ಅದೇ ಕಾನೂನು. ಆಗ್ಲಿ CM ಸಿದ್ದರಾಮಯ್ಯ, ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಬಿಜೆಪಿಯವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಾ ಇದ್ರು. ನಾವಂಗಲ್ಲ, ನಾವು ಪ್ರಸ್ತಾವನೆ ಮಾಡಿದ ಮೇಲೆ ಮಾತನಾಡ್ತಾ ಇದ್ದಾರೆ ಇವರು, ಹೀಗಂತಂದ್ರು DCM DK ಶಿವಕುಮಾರ್ ಅವರು. ಜೊತೆಗೆ ನಾನು ಯಾರ ಪರವೂ ಅಲ್ಲ, ಸತ್ಯ ಶೋಧನೆ ಆಗಬೇಕು ಅಂತ. ಬಿಜೆಪಿಯವರು ಏನು ಮಾತಾಡಿರ್ಲಿಲ್ಲ. ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು, ಅಡ್ಡಗೋಡೆ ಮೇಲೆ ದೀಪ, ಅದೇನು ಹೇಳ್ತಾರಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು. ನಾನು ಅದನ್ನ ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಂಬಿಕೆ, ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಆಯ್ತಾ? ಅದನ್ನ ಬಾಲಕೃಷ್ಣ ಅವರು ಅಸೆಂಬ್ಲಿಲೂ ಕೂಡ ಪ್ರಸ್ತಾವನೆ ಮಾಡೋದು. ನಾನು ಅದನ್ನು ಮಾತಾಡಕ್ಕೆ ಹೋಗಲಿಲ್ಲ ಅದನ್ನ. ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರ್ಯಾರು ತಪ್ಪು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಮ್ಮ CLP ಹೇಳಿದ್ದಾರೆ, ಅಸೆಂಬ್ಲಿಲೂ ಹೇಳಿದ್ದಾರೆ. ಸೊ ಆ ಕೆಲಸ ನಾವು ಮಾಡ್ತಾ ಇದೀವಿ. ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ, ನಮಗೆ ನ್ಯಾಯದ ಪರ, ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ. ಬಿಜೆಪಿಯವರು ಏನು ಮಾತಾಡಿರ್ಲಿಲ್ಲ. ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು, ಅಡ್ಡಗೋಡೆ ಮೇಲೆ ದೀಪ, ಅದೇನು ಹೇಳ್ತಾರಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು. ನಾನು ಅದನ್ನ ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಂಬಿಕೆ, ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ